ಈ ಮದ್ಯಪಾನ ಉಪಯೋಗಿಸತಕ್ಕಂಥ ಅನೇಕ ಜನರಲ್ಲಿ ಇರ್ತಕ್ಕಂಥ ಒಂದು ಪ್ರಶ್ನೆ ಏನಂತಂದರೆ, ಈ ಬೇಸಿಗೆಯಲ್ಲಿ ಯಾವ ರೀತಿಯ ಮದ್ಯಪಾನ ಉಪಯೋಗಿಸ್ಬೇಕು, ಬಿಯರ್ ಕುಡಿಬೇಕು, ವಿಸ್ಕಿ ಕುಡಿಬೇಕು, ವೈನ್ ಕುಡಿಬೇಕು ಅಂತ ನಮ್ಮನ್ನು ಕೇಳ್ತಾ ಇರ್ತಾರೆ. ನೋಡಿ, ಈ ಒಂದು ಸಮ್ಮರಲ್ಲಿ ಅತಿ ಹೆಚ್ಚಾಗಿ ಸೇಲ್ ಆಗ್ತಕ್ಕಂಥ ಒಂದು ಮದ್ಯಪಾನ ಅಂತ ಅಂದರೆ ಬಿಯರ್. ಸೊ ಯಾಕೆ ಅಂತ ಕೇಳಿದರೆ ಜನ ಹೇಳ್ತಾರೆ, ಇಲ್ಲ ಸರ್ ಇದು ಕೂಲ್ ಆಗುತ್ತೆ, ಬಾಡಿನ ಕೂಲ್ ಮಾಡುತ್ತೆ, ಇದು ಬೇರೆ ಮದ್ಯಪಾನ ಅಂತ ಅಂದರೆ ಅದು ನಮ್ಮ ಬಾಡಿ ಹೀಟ್ ಆಗಿಬಿಡುತ್ತೆ, ಹಾಗಾಗಿ ನಾವು ಬಿಯರನ್ನು ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಇನ್ನೂ ಕೆಲವ್ರು ಏನು ಹೇಳ್ತಾರೆ ಅಂತಂದರೆ, ಈ ಬಿಯರ್ ಅಂತಕ್ಕಂಥದ್ದು ಇದು ಆಲ್ಕೋಹಾಲೇ ಅಲ್ಲ, ಇದು ಡ್ರಿಂಕ್ಸೇ ಅಲ್ಲ, ಇದೊಂಥರ ಕೋಲ್ಡ್ ಡ್ರಿಂಕ್ಸ್ ಥರ ಅಂತ ಹೇಳ್ಬಿಟ್ಟು ಕೂಡ ಕುಡಿತಾ ಇರ್ತಾರೆ. ಇವುಗಳಲ್ಲಿ ಎಷ್ಟು ಸತ್ಯ ಇದೆ, ಎಷ್ಟು ಸುಳ್ಳಿದೆ ಅಂತಕ್ಕಂಥದ್ದನ್ನು ನೋಡೋಣಂತೆ. ನೀವು ಯಾವುದೇ ಒಂದು ಮದ್ಯಪಾನ ಅಂತ ತೊಗೊಂಡ್ರು ಕೂಡ ಅದರಲ್ಲಿ ಇರ್ತಕ್ಕಂಥ ಒಂದು ಅಂಶ, ಆಲ್ಕೋಹಾಲ್ ಅಂಶ ಅಂತಂದರೆ ಎಥನಾಲ್ ಅಂತಕ್ಕಂಥದ್ದು, ಅಂದರೆ ಈಥೈಲ್ ಆಲ್ಕೋಹಾಲ್ ಅಂಶ ಇರುತ್ತೆ. ಸೊ ಬಟ್ ಬೇರೆ ಬೇರೆ ಡ್ರಿಂಕ್ಸಲ್ಲಿ ಇರ್ತಕ್ಕಂಥ ಒಂದು ಡಿಫ್ರೆನ್ಸ್ ಏನು ಅಂತ ನೋಡೋದಾದರೆ, ಆ ಡಿಫ್ರೆನ್ಸಿಗೆ ಕಾರಣ ಏನು ಅಂತ ನೋಡೋದಾದರೆ, ಇದಕ್ಕೆ ಉಪಯೋಗಿಸ್ತಕ್ಕಂಥ ಒಂದು ರಾ ಮೆಟೀರಿಯಲ್, ಅಂದರೆ ಯಾವುದರಿಂದ ಈ ಮದ್ಯಪಾನವನ್ನು ತಯಾರು ಮಾಡ್ತಾರೆ, ಜೊತೆಗೆ ಯಾವ ರೀತಿ ಒಂದು ಮದ್ಯಪಾನವನ್ನು ತಯಾರು ಮಾಡ್ತಾರೆ ಅನ್ನೋದ್ರ ಮೇಲೆ ಈ ಒಂದು ಡಿಫ್ರೆನ್ಸ್ ಕಾಣುತ್ತೆ. ಅಂದರೆ ಟೇಸ್ಟ್ನಲ್ಲಿ ಕಾಣ್ತಕ್ಕಂಥ ಡಿಫ್ರೆನ್ಸು, ಜೊತೆಗೆ ಈ ಈಥೈಲ್ ಆಲ್ಕೋಹಾಲ್ ಪ್ರಮಾಣದಲ್ಲಿ ಕಾಣ್ತಕ್ಕಂಥ ಒಂದು ಡಿಫ್ರೆನ್ಸು ಇದಕ್ಕೆ ಕಾರಣ ಅಂತಂದರೆ ಇದಕ್ಕೆ ಯೂಸ್ ಮಾಡ್ತಕ್ಕಂಥ ರಾ ಮೆಟೀರಿಯಲು ಮತ್ತು ಯಾವ ರೀತಿ ಇದನ್ನು ತಯಾರಿಸ್ತಾರೆ ಅಂತಕ್ಕಂಥದ್ದು. ಈ ಒಂದು ಬಿಯರ್ ಬಗ್ಗೆ ಸುಮಾರು ಜನ ಕೇಳ್ತಾ ಇರ್ತಾರೆ, ಸರ್ ಬೇಸಿಗೆಯಲ್ಲಿ ಬಿಯರ್ ಕುಡಿಬೇಕು ಅಂತಾರೆ, ಹೌದಾ ಅಂತಕ್ಕಂಥದ್ದು ನೋಡೋಣಂತೆ. ಈಗ ಬಿಯರ್ನಲ್ಲಿ ಇರ್ತಕ್ಕಂಥದ್ದು ಕೂಡ ಎಥನಾಲ್, ಅಂದರೆ ಈಥೈಲ್ ಆಲ್ಕೋಹಾಲ್ ಅಂಶನೇ. ಬಟ್ ಇದರ ಪ್ರಮಾಣ ಎಷ್ಟಿರುತ್ತೆ ಅಂತಂದರೆ 4ರಿಂದ 8%. ಈ ಮೈಲ್ಡ್ ಆಗಿರ್ತಕ್ಕಂಥದ್ದು ಅಥವಾ ಲೈಟ್ ಆಗಿರ್ತಕ್ಕಂಥ ಬಿಯರ್ ಅಂತಂದರೆ ಅದರಲ್ಲಿ 4% ಈಥೈಲ್ ಆಲ್ಕೋಹಾಲ್ ಇರುತ್ತೆ. ಸ್ವಲ್ಪ ಸ್ಟ್ರಾಂಗ್ ಇರ್ತಕ್ಕಂಥ ಬಿಯರ್ ಆದರೆ ಅದರಲ್ಲಿ 8% ಈಥೈಲ್ ಆಲ್ಕೋಹಾಲ್ ಇರುತ್ತೆ. ಇನ್ನು ಬಿಯರ್ ಬಿಟ್ಟರೆ ಬೇರೆ ಒಂದು ಆಲ್ಕೋಹಾಲನ್ನು ಏನು ಯೂಸ್ ಮಾಡ್ತೀರ, ಅದರಲ್ಲಿ ನೀವು ವೈನ್ ಇರ್ಬೋದು, ವಿಸ್ಕಿ, ಬ್ರ್ಯಾಂಡಿ, ರಮ್ ಯಾವುದೇ ಇರ್ಬೋದು, ಅದರಲ್ಲಿ ಈಥೈಲ್ ಆಲ್ಕೋಹಾಲ್ ಅಂಶ ಜಾಸ್ತಿ ಇರುತ್ತೆ. 15%ಇಂದ 45%, ಇವನು 48%ವರೆಗೂ ಕೂಡ ಒಂದು ಆಲ್ಕೋಹಾಲ್ ಪ್ರಮಾಣ ಜಾಸ್ತಿ ಇರುತ್ತೆ. ಅಂದರೆ ಬಿಯರ್ನಲ್ಲಿ ಆಲ್ಕೋಹಾಲ್ ಪ್ರಮಾಣ ಕಡಿಮೆ. ಸೊ ನೆಕ್ಸ್ಟು, ಆದರೆ ಇಲ್ಲಿ ನೋಡಿ, ಇಲ್ಲಿ ಏನಾಗುತ್ತೆ ಅಂತಂದರೆ, ಬಿಯರು ಸಿಕ್ಕಾಬಿಟ್ಟೆ ಕಹಿ. ನೀವೆಲ್ಲ ರೀತಿಯ ಒಂದು ಮದ್ಯಪಾನ ಅಂತ ತೊಗೊಂಡ್ರೆ ಆ ಎಲ್ಲ ಮದ್ಯಪಾನಗಳಿಗಿಂತಲೂ ಅತಿ ಹೆಚ್ಚು ಕಹಿಯಾಗಿರ್ತಕ್ಕಂಥ ಒಂದು ಆಲ್ಕೋಹಾಲ್ ಅಂತ ಅಂದರೆ ಅದು ಬಿಯರ್. ಯಾಕೆ ಇಷ್ಟು ಕಹಿಯಾಗಿರುತ್ತೆ ಅಂತಂದರೆ, ಇದರಲ್ಲಿರ್ತಕ್ಕಂಥ ಒಂದು ಅಂಶ ಏನಂತಂದರೆ ಐಸೋಹ್ಯುಮಲೋನ್ ಅಂತಕ್ಕಂಥ ಒಂದು ಅಂಶ ಇರುತ್ತೆ. ಅದು ಈ ಬಿಯರನ್ನು ಸಿಕ್ಕಾಬಟ್ಟೆ ಕಹಿ ಮಾಡುತ್ತೆ. ಯಾವ ಮಟ್ಟಕ್ಕೆ ಕಹಿ ಇರುತ್ತೆ ಅಂತಂದರೆ ಇದನ್ನು ಕುಡಿಲಿಕ್ಕೆ ಆಗಲ್ಲ. ಕುಡಿದ್ರೆ ವಿಷ ಕುಡಿದ ಹಾಗೆ ಒಂದು ಫೀಲಿಂಗ್ ಆಗ್ತಾ ಇರ್ತದೆ. ನಾರ್ಮಲಾಗಿ ನೀವು ಬಿಯರನ್ನ ಕುಡಿಲಿಕ್ಕೆ ಆಗಲ್ಲ. ಸರಿ, ಇಷ್ಟೊಂದು ಕಹಿ ಇದೆಯಲ್ಲ, ಮತ್ತು ಆ ಕಹಿಯನ್ನು ತೆಗೆದಾಕೋದು ಹೇಗೆ, ಕಹಿ ನಮಗೆ ಫೀಲ್ ಆಗದಾಗಿರಲಿಕ್ಕೆ ಮಾಡೋದು ಹೇಗೆ ಅಂತ ನೋಡೋದಾದರೆ, ಇದನ್ನು ಮಾಸ್ಕ್ ಮಾಡೋದು, ಈ ಒಂದು ಬಿಟ್ಟರ್ನೆಸ್ನ ಮಾಸ್ಕ್ ಮಾಡಲಿಕ್ಕೆ ನಾವು ಕೂಲ್ ಮಾಡ್ತೀವಿ, ಅಂದರೆ ತಣ್ಣಗೆ ಮಾಡ್ತೀವಿ, ಇದನ್ನು ಫ್ರೀಸ್ ಮಾಡಿ ಕುಡಿತೀವಿ. ಈಗ ಬೇಸಿಗೆಯಲ್ಲಿ ಅಂತಲ್ಲ, ಯಾವುದೇ ಸಮಯದಲ್ಲಿ ನೀವು ಬಿಯರ್ ಕುಡಿಬೇಕು ಅಂತಂದರೂ ಕೂಡ ಅದನ್ನು ಫ್ರೀಸ್ ಮಾಡಿಕೊಂಡು ತುಂಬ ತಣ್ಣಗೆ ಮಾಡ್ಕೊಂಡು ಕುಡಿಬೇಕಾಗುತ್ತೆ. ಆ ರೀತಿ ತಣ್ಣಗೆ ಮಾಡಿದಾಗ ಏನಾಗುತ್ತೆ ಅಂತಂದರೆ, ತುಂಬ ಕಡಿಮೆ ಟೆಂಪ್ರೇಚರಲ್ಲಿ ನರಗಳು ನಂಬನೆಸ್ ಆಗುತ್ತೆ, ಅಂದರೆ ಮರಗಟ್ಟು ಬಿಡುತ್ತೆ. ತುಂಬ ಕೋಲ್ಡ್ ಆಗಿದೆ ಬಿಯರು, ಇದನ್ನು ನಾನು ಕುಡಿದಾಗ ಆ ಕಹಿ ಫೀಲ್ ಆಗಲ್ಲ. ಯಾಕಂದರೆ ಆ ನರಗಳು ಬಾಯಿನಲ್ಲಿ, ನಾಲಿಗೆಯಲ್ಲಿ ಇರ್ತಕ್ಕಂಥ ಈ ಟೇಸ್ಟನ್ನು ಫೀಲ್ ಮಾಡ್ತಕ್ಕಂಥ ನರಗಳು ಮರಗಟ್ಟು ಬಿಡುತ್ತೆ. ಒಂದು ಎರಡನೇದಾಗಿ ಏನಾಗುತ್ತೆ ಅಂತಂದರೆ, ಸೊ ಬಿಯರು ಇದೊಂದು ಕಾರ್ಬೋನೇಟೆಡ್ ಡ್ರಿಂಕು, ಬೇರೆ ಥರ ಅಲ್ಲ. ವಿಸ್ಕಿ ಅದರಲ್ಲೇನು ಕಾರ್ಬೋನೇಟೆಡ್ ಅಲ್ಲ ಅದು, ಬಟ್ ಬಿಯರ್ ಇಟ್ಸ್ ಎ ಕಾರ್ಬೋನೇಟೆಡ್, ಅಂದರೆ ಇದರಲ್ಲಿ ಗ್ಯಾಸ್ ಅಂಶ ಇರುತ್ತೆ. ಈ ಕಾರ್ಬೋನೇಷನ್ ಪ್ರಮಾಣ ಇದರಲ್ಲಿ ಇರೋದ್ರಿಂದ ಏನಾಗುತ್ತೆ, ಇದು ಕೂಡ ಈ ಒಂದು ಬಿಟ್ಟರ್ನೆಸ್ಸನ್ನು, ಒಂದು ಕಹಿಯನ್ನು ಫೀಲ್ ಆಗದಾಗೆ ಮಾಡುತ್ತೆ. ಇದರಲ್ಲಿ ಒಂದು ಗ್ಯಾಸ್ ಎಲ್ಲ ಹೋಗಿದೆ, ಇದರ ಟೆಂಪ್ರೇಚರ್ ನಾರ್ಮಲ್ ಟೆಂಪ್ರೇಚರ್ ಇದೆ, ತಣ್ಣಗಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಬಿಯರ್ನ ಕುಡಿಯೋಕ್ಕಾಗಲ್ಲ, ಅಷ್ಟೊಂದು ಸಿಕ್ಕಾಬಿಟ್ಟೆ ಕಹಿ ಇರುತ್ತೆ. ಹಾಗಾಗಿ ಬಿಯರನ್ನು ಕೋಲ್ಡ್ ಮಾಡಿಕೊಂಡು ಫ್ರೀಸ್ ಮಾಡಿಕೊಂಡು ಕುಡಿತಕ್ಕಂಥ ಉದ್ದೇಶ, ಒಂದೇ ಒಂದು ಉದ್ದೇಶ ಏನಂತಂದರೆ ಅದು ಟೇಸ್ಟ್ ಅಂದರೆ ಕಹಿ ನಮಗೆ ಫೀಲ್ ಆಗಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ. ಬಟ್ ಈಗ ಸಮ್ಮರ್ ವಿಷಯದಲ್ಲಿ ಬರೋದಾದರೆ ಎಲ್ಲರೂ ಹೇಳ್ತಾರೆ, ಇಲ್ಲ ಸಮ್ಮರಲ್ಲಿ ಬಿಯರ್ ಕುಡಿಯೋದು ಒಳ್ಳೆಯದು ಅಂತಾರಲ್ಲ, ಇದಕ್ಕೆ ಏನಾದರೂ ಕಾರಣ ಇದೆಯಾ ಅಂತ ನೋಡೋದಾದರೆ, ಈ ಸಮ್ಮರಿಗೆ ಬರೋಣ. ಸಮ್ಮರಲ್ಲಿ ಬಿಯರ್ ಬೇಡ, ಬರೀ ನೀರಂತ ತಗೊಳ್ಳಿ. ನೀರನ್ನು ನೀವು ಸಿಕ್ಕಾಬಿಟ್ಟೆ ಬಿಸಿಲಿದೆ, ಸಿಕ್ಕಾಬಿಟ್ಟೆ ಸೆಕೆ ಆಗ್ತಾಯಿದೆ, ತಡ್ಕೊಳಕ್ಕಾಗಲ್ಲ, ಅಷ್ಟೊಂದು ಟೆಂಪ್ರೇಚರ್ ಇದಾಗ್ತಾಯಿದೆ ನಮಗೆ ಅಂತಂದಾಗ ಯಾವ ರೀತಿ ನೀರನ್ನು ಕುಡಿಲಿಕ್ಕೆ ಇಷ್ಟಪಡ್ತೀರಾ? ಬಿಸಿನೀರು ಕುಡಿತೀರಾ? ಇಲ್ಲ. ಇವನು ನಾರ್ಮಲ್ ನೀರು ಅದು ಬೇಡ ಅನಿಸುತ್ತೆ. ತಣ್ಣೀರಾದರೆ ಕೊಟ್ಬಿಡಿ, ಬೇಸಿಗೆಯಲ್ಲಿ ತಣ್ಣೀರು ಕೊಡಿ ಅಂತ ನಾವು ಅಂಗಡಿಗೆ ಹೋದ್ರೂ ಕೂಡ ಕೋಲ್ಡ್ ವಾಟರ್ ಕುಡಿ ಅಂತ ಕೇಳ್ತಾ ಇರ್ತೀವಿ. ಯಾಕೆ ಅಂದರೆ ಈ ಬೇಸಿಗೆಯಲ್ಲಿ ನಾವು ತಣ್ಣಗಿರೋದನ್ನು ಕುಡಿದಾಗ ಏನಾಗುತ್ತೆ, ಒಂದು ಸೆನ್ಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ದೇಹಕ್ಕೆ ಒಂಥರ ತೃಪ್ತಿ ಸಿಕ್ಕಾಗುತ್ತೆ.
ನೀವು ಬಿಸಿನೀರು ಕುಡಿದಾಗ ಸಮಾಧಾನ ಆಗಲ್ಲ, ಬಟ್ ಅದೇ ತಣ್ಣಗಿರ್ತಕ್ಕಂಥ ನೀರನ್ನು ಕುಡಿದಾಗ ಸಮಾಧಾನ ಫೀಲ್ ಆಗುತ್ತಲ್ಲ, ಅದೇ ರೀತಿ ನಾವು ಕೋಲ್ಡ್ ಆಗಿರ್ತಕ್ಕಂಥದ್ದು ಫ್ರೀಸ್ ಆಗಿರ್ತಕ್ಕಂಥ ಒಂದು ಬಿಯರನ್ನು ಕುಡಿದಾಗ ಮೊದಲನೇದಾಗಿ ಏನಾಗುತ್ತೆ ಅಂತಂದರೆ ಒಂದು ಸೆನ್ಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್, ಬೇಸಿಗೆಯಲ್ಲಿ ಒಂಥರ ತೃಪ್ತಿ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಎರಡನೇದಾಗಿ ಏನಾಗುತ್ತೆ ಅಂತಂದರೆ ಸಮ್ಮರಲ್ಲಿ ಏನಿರುತ್ತೆ ಸಾಮಾನ್ಯವಾಗಿ ಸ್ವಲ್ಪ ಡಿಹೈಡ್ರೇಷನ್, ಸ್ವೆಟ್ಟಿಂಗ್ ಜಾಸ್ತಿ ಆಗುತ್ತೆ, ಹಾಗಾಗಿ ಸ್ವಲ್ಪ ಡಿಹೈಡ್ರೇಷನ್ ಜಾಸ್ತಿ ಆಗುತ್ತೆ. ಸೊ ಬಟ್ ಆದರೆ ಈ ಬಿಯರ್ನಲ್ಲಿ ಏನಾಗುತ್ತೆ ಅಂತಂದರೆ ಇದರಲ್ಲಿ 94% ವಾಟರ್ ಕಂಟೆಂಟ್ ಇರುತ್ತೆ. ಬೇರೆದ್ರಲ್ಲ ಒಂದು 50-60% ಇದ್ದರೆ ಇದರಲ್ಲಿ 94%. ಸೊ ವಾಟರ್ ಕಂಟೆಂಟ್ ಇರೋದ್ರಿಂದ ಇದು ಡಿಹೈಡ್ರೇಷನನ್ನು ಕಡಿಮೆ ಮಾಡುತ್ತೆ. ಇದು ಕುಡಿಯೋದ್ರಿಂದ ಜಾಸ್ತಿ ಡಿಹೈಡ್ರೇಷನ್ ಆಗ್ತಕ್ಕಂಥ ಸಾಧ್ಯತೆಗಳು ತುಂಬಾ ಕಡಿಮೆ. ಸೊ ಮೂರನೇದು ಏನಂತಂದರೆ ಬಿಯರಲ್ಲಿ ಬೇರೆ ಎಲ್ಲ ಒಂದು ಆಲ್ಕೋಹಾಲಿಗೂ ಕಂಪೇರ್ ಮಾಡಿದರೆ ಮಿನರಲ್ ಕಂಟೆಂಟ್ ಜಾಸ್ತಿ. ಅದರಲ್ಲೂ ಕೂಡ ಈ ಒಂದು ಪೊಟ್ಯಾಷಿಯಮು, ಮೆಗ್ನೀಷಿಯಮು ಹಾಗೂ ಸೆಲೆನಿಯಮ್ ಕಂಟೆಂಟ್ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಬಿಯರ್ ಬೇರೆ ಒಂದು ಮದ್ಯಪಾನಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಇದರಲ್ಲಿ ಇರೋದ್ರಿಂದ ಇದು ಕುಡಿದಾದ ಮೇಲೆ ಎಲೆಕ್ಟ್ರೋಲೈಟ್ ಲಾಸ್ ಆಗಿ ಸ್ವಲ್ಪ ಟಯರ್ಡ್ನೆಸ್ ಏನು ಫೀಲ್ ಆಗುತ್ತಲ್ಲ ಅದು ಆಗೋದಿಲ್ಲ. ಸೊ ಈ ಮೂರು ಕಾರಣಗಳಿಂದ, ಒಂದನೇದಾಗಿ ಕೋಲ್ಡ್, ಬೇಸಿಗೆಯಲ್ಲಿ ಕೋಲ್ಡ್ ಕುಡಿಯೋದ್ರಿಂದ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಆಗುತ್ತೆ. ಎರಡನೇದಾಗಿ ಡಿಹೈಡ್ರೇಷನ್ ಆಗದೇ ಇರತಕ್ಕಂಥದ್ದು. ಮೂರನೇದಾಗಿ ಇದರಲ್ಲಿ ಇರ್ತಕ್ಕಂಥ ಒಂದು ಮಿನರಲ್ ಕಂಟೆಂಟು ನಮಗೆ ಸುಸ್ತು ಫೀಲ್ ಆಗದೇ ಇರೋದ್ರಿಂದ ಈ ಮೂರು ಕಾರಣಗಳಿಂದಾಗಿ ಈ ಒಂದು ಬಿಯರು ಸಮ್ಮರಲ್ಲಿ ಮದ್ಯಪ್ರಿಯರು ಯಾರಿದಾರಲ್ಲ ಅವರ ಒಂದು ಫೇವರೇಟ್ ಡ್ರಿಂಕ್ ಆಗಿರುತ್ತೆ. ಎರಡನೇದಾಗಿ ಏನು ಪ್ರಶ್ನೆ ಇದೆ ಅಂದರೆ ಜನ ಹೇಳ್ತಾರೆ, ಸರ್ ಇದು ನಾನು ಬಿಯರ್ ಅಷ್ಟೇ ಕುಡಿಯೋದು, ನಾನು ಹಾಟ್ ಡ್ರಿಂಕ್ಸ್ ಯೂಸ್ ಮಾಡೋದೇ ಇಲ್ಲ. ಅಂದರೆ ಆಲ್ಮೋಸ್ಟ್ ಇದು ಆಲ್ಕೋಹಾಲ್ ಅಲ್ಲ, ಇದೊಂಥರ ಕೋಲ್ಡ್ ಡ್ರಿಂಕ್ಸ್ ಅನ್ನೋ ಲೆಕ್ಕಕ್ಕೆ, ಇದು ಕೋಲ್ಡ್ ಆಗಿದೆ ಅನ್ನೋ ಒಂದು ಉದ್ದೇಶಕ್ಕೆ ಇದನ್ನು ಕೋಲ್ಡ್ ಡ್ರಿಂಕ್ಸ್ ಅನ್ನೋ ಲೆಕ್ಕದಲ್ಲಿ ಏನಾಗಲ್ಲ ಕುಡೀರಿ ಅಂತ ಕೆಲವರು ಬೇರೆಯವ್ರಿಗೆ ಅಡ್ವೈಸ್ ಮಾಡ್ತಿರ್ತಾರೆ. ತಾವು ಒಂದು ಅದೇ ಒಂದು ಇಂಟೆನ್ಷನಲ್ಲಿ ಕುಡಿತಾ ಇರ್ತಾರೆ. ಸೊ ಬಟ್ ನೋಡಿ, ಬಿಯರಲ್ಲಿ ಇರ್ತಕ್ಕಂಥದ್ದು ಕೂಡ ಬೇರೆ ಮದ್ಯಪಾನದಲ್ಲಿ ಇರ್ತಕ್ಕಂಥ ಎಥನಾಲ್ ಅಂದರೆ ಈಥೈಲ್ ಆಲ್ಕೋಹಾಲೇ, ಯಾವುದೋ ಒಂದು ಡಿಫ್ರೆನ್ಸ್ ಇಲ್ಲ, ಕಡಿಮೆ ಪ್ರಮಾಣದಲ್ಲಿ ಇದೆ ಅನ್ನೋದು ಬಿಟ್ಟರೆ ಇದು ಕೂಡ ಆಲ್ಕೋಹಾಲೇ, ಇದು ಕೂಡ ಒಂದು ಮದ್ಯಪಾನನೇ. ಇದೊಂದು ಅವ್ರು ಹೇಳ್ತಕ್ಕಂಥ ಸ್ಟೇಟ್ಮೆಂಟ್ ಇದು ಹೇಗಿದೆ, ಇದೊಂದು ಆಲ್ಕೋಹಾಲೇ, ಬಿಯರ್ ಅಂತಕ್ಕಂಥದ್ದು ಆಲ್ಕೋಹಾಲೇ ಅಲ್ಲ ಅನ್ನತಕ್ಕಂಥದ್ದು ಹೇಗಿದೆ ಅಂತಂದರೆ, ಈ ಮೊಟ್ಟೆ ನಾನ್ ವೆಜ್ ಅಲ್ಲ ಅಂತಾರೆ ಕೆಲವರು, ಡಾಕ್ಟ್ರು ಸಹ ಹೇಳ್ತಿರ್ತಾರೆ ಈ ಮೊಟ್ಟೆ ನಾನ್ ವೆಜ್ ಅಲ್ಲ, ಇದೊಂದು ವೆಜಿಟೇರಿಯನ್ ಫುಡ್ಡು, ಅದೊಂದು ದೊಡ್ಡ ಸುಳ್ಳು. ಹಾಗೆ ಬಿಯರ್ ಅಂತಕ್ಕಂಥದ್ದು ಆಲ್ಕೋಹಾಲ್ ಅಲ್ಲ ಅಂತಕ್ಕಂಥದ್ದು ಕೂಡ ಒಂದು ದೊಡ್ಡ ಸುಳ್ಳು. ಬಟ್ ನಾನು ಹೇಳೋದೇನೆಂದರೆ, ಇದು ನೀವು ಫೈನಲಾಗಿ ಕೇಳ್ಬೋದು, ಸರ್ ಇದು ಬಿಯರ್ ಕುಡಿಯೋದು ಆರೋಗ್ಯಕ್ಕೆ ಒಳ್ಳೆಯದಾ, ಇಷ್ಟೆಲ್ಲ ಹೇಳಿದ್ರಲ್ಲ, ಹಂಗಾರೆ ಬೇಸಿಗೆಯಲ್ಲಿ ಬಿಯರ್ ಕುಡಿಯೋದು ಒಳ್ಳೆಯದಾ? ಬಿಯರ್ ಯಾವುದೇ ಕಾರಣಕ್ಕೂ ನಮಗೆ ಆರೋಗ್ಯ ಕೊಡಲ್ಲ. ಇಟ್ಸ್ ನಾಟ್ ಎನ್ ಹೆಲ್ತಿ ಡ್ರಿಂಕ್ ಅಂತ ಹೇಳ್ಬಿಟ್ಟು ಬಿಯರನ್ನು ಕುಡಿಬೇಡಿ. ಸೊ ಬದಲಾಗಿ ನಿಮಗೆ ಸರ್ ನನಗೆ ಹ್ಯಾಬಿಟ್ ಇಲ್ಲ, ನನಗೆ ಮದ್ಯಪಾನ ಉಪಯೋಗಿಸ್ತಕ್ಕಂಥ ಒಂದು ಅಭ್ಯಾಸ ನನಗಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಒಂದು ಡ್ರಿಂಕ್ಸನ್ನು ಉಪಯೋಗಿಸಬೇಡಿ. ಯಾಕಂದರೆ ಅದರಿಂದ ನಮಗೆ ಆರೋಗ್ಯ ಸಿಗಲ್ಲ. ಮಾನಸಿಕವಾಗಿ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಬೋದು ಹೊರತು ದೈಹಿಕವಾಗಿ ನೋಡೋದಾದರೆ ಯಾವ ಒಂದು ಮದ್ಯಪಾನನೂ ಕೂಡ ನಮ್ಮ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ಕೆಲಸ ಮಾಡಲ್ಲ. ನಿಮ್ಗೆ ಅಭ್ಯಾಸ ಇಲ್ವಾ, ಯಾವುದೇ ಕಾರಣಕ್ಕೂ ಮದ್ಯಪಾನ ಉಪಯೋಗಿಸ್ಬೇಡಿ. ನಿಮ್ಗೆ ಅಭ್ಯಾಸ ಇದೆಯಾ ಅಂಥ ಸಮಯದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಪ್ರಮಾಣದಲ್ಲಿ ಬೇಸಿಗೆನಲ್ಲಿ, ಅದರಲ್ಲೂ ಬೇಸಿಗೆನಲ್ಲಿ ಕುಡಿತಕ್ಕಂಥ ಅಭ್ಯಾಸ ಇತ್ತು ಅಂತಂದರೆ ಬೇರೆ ಒಂದು ಮದ್ಯಪಾನದ ಬದಲಾಗಿ ವಿಸ್ಕಿ ಅದೆಲ್ಲದಕ್ಕೆ ಬದಲಾಗಿ ನೀವು ಈ ಒಂದು ಚಿಲ್ಡ್ ಆಗಿರ್ತಕ್ಕಂಥ ಒಂದು ಬಿಯರನ್ನು ಉಪಯೋಗಿಸ್ತಕ್ಕಂಥದ್ದು ಉತ್ತಮ. ನಗ್ನಾಗ್ತಾ ಇರಿ, ಆರೋಗ್ಯವಾಗಿರಿ. ನಮಸ್ಕಾರ.